ನಾನು ಮನುಷ್ಯನಾದ್ರೆ ನಿಮಗೆ ಸಿಗ್ತೀನಿ, ದೇವರಾದ್ರೆ ನಿಮ್ಮ ಕಣ್ಣಿಗೆ ಕಾಣದಂತೆ ಹೋಗ್ತೇನೆ ಎಂಬ ಸಂಭಾಷಣೆ ನೆನಪಾದ್ರೆ ಸಾಕು ನಮಗೆ ಕಾಂತಾರ ಸಿನಿಮಾ ನೆನಪಾಗುತ್ತೆ. ಹೀಗಾಗಿ 60 ವರ್ಷಗಳ ಹಿಂದೆ ಪೂಜಾರಿಯೊಬ್ಬರು ದೇವರ ಆಭರಣ ಕಳ್ಳತನ ಮಾಡಿದ್ದಾರೆಂದು ಊರು ಬಿಡಿಸಿದ್ದ ಜನರಲ್ಲಿ ಈಗ ಅಚ್ಚರಿ ಎಂಬಂತೆ ಕಳವಾಗಿದ್ದ ಒಡವೆಗಳು ಪತ್ತೆಯಾಗಿದೆ. ಅರೆ, ಯಾವ ಊರಲ್ಲಿ ಈ ರೀತಿಯಾದಂತಹ ಘಟನೆ ನಡೆದಿದೆ? ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಚಿತ್ರದುರ್ಗದಲ್ಲೊಂದು ಕಾಂತಾರ ಮಾದರಿ ಸ್ಟೋರಿ. ಕಳುವಾಗಿದೆ ಎನ್ನಲಾಗಿದ್ದ ದೇವರ ಚಿನ್ನಾಭರಣ ಪತ್ತೆ. ದೇವರಿದ್ದಾನೆಂಬ ನಂಬಿಕೆಯ ಆಧಾರಿತ ಭಕ್ತಿ ಪ್ರಧಾನ ಕಥೆಯನ್ನ ಕಾಂತಾರ ಚಲನಚಿತ್ರದಲ್ಲಿ ನಾವೆಲ್ಲರೂ ಇತ್ತೀಚೆಗೆ ನೋಡಿದ್ದೇವೆ. ಅದೇ ಮಾದರಿಯಲ್ಲೊಂದು ಹೊಸ ಪ್ರಕರಣ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಬಂಗಾರ ದೇವರಹಟ್ಟಿ ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ. ಹೌದು, ಈ ಗ್ರಾಮದ ಪೂಜಾರ್ ಓಬಯ್ಯ ಎನ್ನುವವರು ಬುಲ್ಲಡ್ಲು ಎಂಬ ವಂಶಸ್ಥರು ಆರಾಧಿಸುತ್ತಿದ್ದ ಬಂಗಾರ ದೇವರಸ್ವಾಮಿ ದೇವಸ್ಥಾನದ ಪೂಜಾರಿಯಾಗಿದ್ದರು. ಬುಡಕಟ್ಟು ಸಂಸ್ಕೃತಿಗೆ ಸೇರಿದ ಈ ದೇವರ ಜಾತ್ರೆ ಪ್ರತಿ ವರ್ಷಕ್ಕೊಮ್ಮೆ ನಡೆಯುತ್ತಿದ್ದು, ಆ ವೇಳೆ ದೇವರಿಗೆ ಬೆಳ್ಳಿ ಬಂಗಾರದ ಆಭರಣ ತೊಡಿಸಿ ಸಿಂಗರಿಸುತ್ತಿದ್ದರು. ಬಳಿಕ ಆ ಒಡವೆಗಳನ್ನ ಪೆಟ್ಟಿಗೆಯಲ್ಲಿ ಇಟ್ಟು ಯಾರಿಗೂ ತಿಳಿಯದಂತೆ ಅದನ್ನ ಪೂಜಾರಿ ಭದ್ರಪಡಿಸುತ್ತಿದ್ರು. ಆದ್ರೆ ಈ ಪೂಜಾರ್ ಓಬಯ್ಯ 60 ವರ್ಷಗಳ ಹಿಂದೆ ಜಾತ್ರೆ ನಂತರ ಆಭರಣದ ಪೆಟ್ಟಿಗೆಯನ್ನ ಹೂತಿಟ್ಟಿದ್ದು, ಅದರ ಸ್ಥಳದ ಗುರುತನ್ನ ತಮ್ಮ ಕುಟುಂಬಸ್ಥರಿಗೆ ತಿಳಿಸದೆ ಕೊನೆಯುಸಿರೆಳೆದ ಪರಿಣಾಮ ಗ್ರಾಮದ ಕಿಲಾರಿಗಳು, ಪೂಜಾರಿಗಳು ಹಾಗೂ ಗ್ರಾಮಸ್ಥರ ಮಧ್ಯೆ ಗಲಭೆ, ದ್ವೇಷ ಹಾಗೂ ಕಳ್ಳತನದ ಆರೋಪ ಹಲವು ವರ್ಷಗಳಿಂದ ಮುಂದುವರೆದಿತ್ತು. ಹೀಗಾಗಿ ಕೆಲ ದಿನಗಳ ಕಾಲ ಪೂಜಾರಿ ಕುಟುಂಬವು ಈ ಊರನ್ನೇ ತೊರೆದಿತ್ತು. ಆದ್ರೆ ಇದೀಗ ಅಚ್ಚರಿ ಎಂಬಂತೆ ನಾಪತ್ತೆಯಾಗಿದ್ದ ಆ ಆಭರಣಗಳೆಲ್ಲ ಮತ್ತೆ ಸಿಕ್ಕಿವೆ. ದೇವಸ್ಥಾನಕ್ಕೆ ಬುನಾದಿ ಹಾಕುವಾಗ ಚಿನ್ನಾಭರಣ ಪತ್ತೆ. ಬ್ರಿಟಿಷರ ಕಾಲದ ಪೆಟ್ಟಿಗೆಯಲ್ಲಿ ದೇಗುಲದ ಚಿನ್ನಾಭರಣ. ಕಳ್ಳತನದ ಕಳಂಕದಿಂದ ಪೂಜಾರ್ ಕುಟುಂಬ ಮುಕ್ತ. ಈ ಹಿಂದೆ ಹುಲ್ಲಿನ ಗುಡಿಸಲಿನಲ್ಲಿದ್ದ ದೇವಸ್ಥಾನಕ್ಕೆ ಬುನಾದಿ ಹಾಕುವ ವೇಳೆ ದೇವರ ಚಿನ್ನದ ಆಭರಣ ಇರುವ ಬ್ರಿಟಿಷರ ಕಾಲದ ಕಬ್ಬಿಣದ ತಿಜೋರಿ ಪತ್ತೆಯಾಗಿದೆ. ಹೀಗಾಗಿ ಪೂಜಾರ್ ಕುಟುಂಬಕ್ಕೆ ಇದು ಭಾರಿ ಸಂತಸ ತಂದಿದೆ. ಪೂರ್ವಜರ ಕಾಲದಿಂದ ಅವರ ಮೇಲಿದ್ದ ಕಳಂಕಕ್ಕೆ ತೆರೆ ಬಿದ್ದಿದೆ ಎಂದು ಪೂಜಾರ್ ಕುಟುಂಬ ಸಂಭ್ರಮಿಸಿದೆ. ಗೊತ್ತಿಲ್ಲ, ಸುಮ್ಮನೆ ಸೈನ್ ಮಾಡೋದು ಮೂಕರಿಬ್ಬರು ಅವರಿಗೆ ಗೊತ್ತಿಲ್ಲ. ನಮ್ಮ ಯಜಮಾನ ತೀರ್ಕೊಂಡಲ್ಲ, ಹೇಳಲಿಲ್ಲ ನಮಗೆ, ಚೇಂಜ್ ಮಾಡೋದೇ ಬಂದು. ನೀವೇ ಗೊತ್ತಿರೋರು, ನಿಮ್ಮಿದ್ದೆಲ್ಲ ಹೋಗಿರೋ, ನೀವೇ ಮಾಡಿರೋದು ಅಂತ ನಮ್ಮನ್ನು ಎದುರಿಸಿ ಹಿಂಗೆ ಮಾಡಿಬಿಟ್ರು. ನಾವಿನ್ನು ಯಾತಕ್ಕೆ ಮಾತಾಡೋಣ, ನಮ್ಮ ಅಜ್ಜಿ ಎದುರ್ಕೊಂಡು ಹಂಗೆ ಮಾಡಲ್ಲ. ಯಾತದ್ದು ಗೊತ್ತಿಲ್ಲ, ಅದು ಬರ್ಕೊಂಡಿಲ್ಲ ತರ್ಕೊಂಡು. ಎಲ್ಲಿ ಇಲ್ಲಿ ಇದು ಊರೇನು ಬಿಟ್ಟು ಹೋಗಿ ಎಲ್ಲೆಲ್ಲಿ ಇದ್ದು ಬಂದು ಏರಿ ಜನಗಳು ಕಾಡಾಗಿ. ಇದು ಮಾತ್ರ ಈಗ ಸಿಕ್ಕಿರೋದು ಎಲ್ಲರಿಗೂ, ಭಕ್ತರಿಗೆ, ಸಾವಿರ ಕುಲಕ್ಕೆ ಎಲ್ಲರಿಗೂ ಒಳ್ಳೇದಾಯ್ತು, ಊರೆಲ್ಲರಿಗೂ ಒಳ್ಳೇದಾಯ್ತು. ಇನ್ನು ಈ ತಿಜೋರಿ ಪತ್ತೆ ವಿಚಾರದಲ್ಲಿ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ಕಿಲಾರಿ ವಂಶಸ್ಥರಾದ ಚಿನ್ನಪ್ಪ ಅಭಿಪ್ರಾಯ ಭಿನ್ನವಾಗಿದೆ. ಗ್ರಾಮಸ್ಥರೆಲ್ಲರೂ ಸೇರಿ 16 ಲಕ್ಷ ರೂಪಾಯಿ ವೆಚ್ಚದಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಲು ತೀರ್ಮಾನಿಸಿದ್ದೇವೆ. ಆದ್ರೆ ನಮ್ಮಲ್ಲಿ ಯಾವುದೇ ಪೆಟ್ಟಿಗೆ ಸಿಕ್ಕಿಲ್ಲ. ಇದು ಮೊದಲಿನಿಂದಲೂ ನಮ್ಮಲ್ಲಿಯೇ ಇದ್ದು, ಜೆಸಿಬಿಯಿಂದ ಈ ಪೆಟ್ಟಿಗೆಯನ್ನ ಎತ್ತಿಡುವಾಗ ತಿಜೋರಿಯ ಕೆಳಭಾಗದ ಲಾಕರ್ನಲ್ಲಿದ್ದ ಕೆಲ ಒಡವೆಗಳು ಪತ್ತೆಯಾಗಿವೆ. ಆದ್ರೆ ಅವುಗಳನ್ನು ನಾವ್ಯಾರೂ ಸಹ ಗಮನಿಸಿರಲಿಲ್ಲ. ಈಗ ಪತ್ತೆಯಾದ ದೇವರ ಒಡವೆಗಳನ್ನ ಪಾಲಿಶ್ ಮಾಡಿಸಲು ನೀಡಿದ್ದೇವೆ ಅಂತಾರೆ. ಆವಾಗಲೇ ನಮ್ಗೆ ಗೊತ್ತಿರಲಿಲ್ಲ, ಅವಾಗಲೇ ಗೊತ್ತಿರಲಿಲ್ಲ. ಅವಾಗ ಯಾವಾಗ ಹೋಗಿತ್ತಂತೆ, 60-70 ವರ್ಷ ಆಗಿತ್ತು ಹೋಗಿತ್ತಂತೆ. ನಮ್ಮ ತಾತಗಳ ಕಾಲದ ಗೊತ್ತಿಲ್ಲ ನಮಗೆ. ಈ ಕಾಲದಾಗ ಏನು ಹೋಗಿಲ್ಲ, ಅದು ಹಂಗೆ ಐತೆ. ಅದು ಅದೇ ದೇವಸ್ಥಾನ ನಡ್ಕೊಂತ ಬರ್ತಾ ಇದ್ದೀವಿ. ಸಿಕ್ಕಿರೋದು ನಾವು ತಗೊಂಡು ಬಂದಿರೋದು. ಚಳ್ಳಕೆರೆಗೆ ಪಾಪನಾಗಿದ್ದ ಕಟ್ಟಿರೋದನ್ನು ಪಾಪಣ್ಣ ಅಂತ ಇದ್ದಾನಲ್ಲ, ಅವ್ರ ಅಪ್ಪಂದಿದ್ದು, ಅದನ್ನ ಖರೀದಿ ತಗೊಂಡು ಅದು ಒಡವಿಡೋಗೆ ತಂದಿದ್ವಿ ನಾವು. ಅದನ್ನು ಸಿಕ್ಕಿರೋದು ಅಲ್ಲಿದ್ದು ಕ್ಲೀನ್ ಮಾಡೋಕೆ ಹೊರಗಿಟ್ಟು, ಅದು ವೆಲ್ಡಿಂಗ್ ಹೋಗೈತಲ್ಲ, ಎಲ್ಲ ಕ್ಲೀನ್ ಮಾಡಿಸ್ಬೇಕು. ಅದನ್ನು ಕ್ಲೀನ್ ಮಾಡಿಸಿ ಅದನ್ನೆಲ್ಲ ಬಣ್ಣ ಹೊಡೆದು ಕ್ಲೀನಾಗಿ ದೇವಸ್ಥಾನದಲ್ಲಿ ಅದರೊಳಗೆ ಇಟ್ಟು ಆ ಸಾಮಾನು ಅದ್ರಕ್ಕೆ ಇಡ್ಬೇಕು ಅಷ್ಟೇ. ಅಲ್ಲಿ ಇದ್ದಾವೆ, ಪಾಲಿಶ್ ಮಾಡಿಸಿ ಇವಾಗ ಅಲ್ಲಿ ದೇವಸ್ಥಾನದ ಮೇಲೆ ಇಟ್ಟಿದ್ರು ಅಷ್ಟೇ. ಅವನು ಒಟ್ಟಾರೆ ಅಂದು ಈ ಕಳ್ಳತನದ ಆರೋಪಕ್ಕೆ ಪೂಜಾರ್ ಓಬಣ್ಣ ತಮ್ಮ 3 ಎಕರೆ ಜಮೀನು ಮಾರಿ ಹಣ ಕಟ್ಟಿದ್ರು. ನಾಪತ್ತೆಯಾಗಿದ್ದ ಒಡವೆಗಳು ಪತ್ತೆಯಾಗುವ ಮೂಲಕ ಕಾಂತಾರ ಸಿನಿಮಾ ಮಾದರಿಯಲ್ಲಿ ಪೂಜಾರ್ ವಂಶಕ್ಕೆ ಅಂಟಿದ್ದ ಕಳಂಕವನ್ನ ತೊಳೆದಿರೋದು ಗ್ರಾಮಸ್ಥರಲ್ಲಿ ಭಾರಿ ಅಚ್ಚರಿ ಮೂಡಿಸಿರುವುದಂತೂ ಸತ್ಯ. ಎಸ್ ಸಿದ್ದರಾಜು, ಪಬ್ಲಿಕ್ ಟಿವಿ, ಚಿತ್ರದುರ್ಗ.